ಹಾಯ್ ಹಲೋ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಎಜು ಸುಮಿತ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ, ನಿಮ್ಮ ಪ್ರಿಪರೇಷನ್ ಕೂಡ ಸರಿಯಾಗಿ ಮಾಡ್ತಿದ್ದೀರಾ ಅಂತ. ಸೊ ನೋಡಿ, ಈ ಒಂದು ವಿಡಿಯೋಲಿ ನಾವು ಸೆಕೆಂಡ್ PUC ಏನೆಲ್ಲ ನಿಮ್ಮ ಬಯಾಲಜಿ ಸಬ್ಜೆಕ್ಟ್ ಇರುತ್ತೆ, ಯಾವ ಒಂದು ಸ್ಮಾರ್ಟ್ ವೇಲಿ ನೀವು ಪ್ರಿಪರೇಷನ್ ಮಾಡಬೇಕು ಸೊ ದ್ಯಾಟ್ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್. ಓಕೆ, ಅಟ್ಲೀಸ್ಟ್ 65+ ಮಾರ್ಕ್ಸ್ ನೀವು ಹೇಗೆ ಸ್ಕೋರ್ ಮಾಡ್ಬೋದು ವಿತ್ ದ ಮಿನಿಮಮ್ ಅಮೌಂಟ್ ಆಫ್ ಚಾಪ್ಟರ್ಸ್. ಓಕೆ, ಸೊ ನೋಡಿ, ಇವಾಗ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇಲ್ಲ, ನಿಮ್ಮ ಹತ್ರ ಕಡಿಮೆ ಟೈಮ್ ಇರುತ್ತೆ. ಆ್ಯಂಡ್ ಕಡಿಮೆ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ ಪ್ರತಿಯೊಂದು ಕಂಪ್ಲೀಟ್ ಎಲ್ಲ ಚಾಪ್ಟರ್ಸ್ ಓದಿ ನೀವು ಸ್ಕೋರ್ ಮಾಡೋದು ಇವಾಗ ಪಾಸಿಬಲ್ ಇರೋಂಗಿಲ್ಲ. ಟೆಕ್ನಿಕಲಿ ಆಗಲಿ ಫಿಸಿಕಲಿ ಆಗಲಿ ಇದು ಪಾಸಿಬಲ್ ಆಗೋಂಗಿಲ್ಲ. ಸೊ ಫಾರ್ ದಟ್ ರೀಸನ್ ನೀವಾಗ ಏನು ಮಾಡಬೇಕಂದ್ರೆ ಲೆಸ್ ಅಮೌಂಟ್ ಆಫ್ ಚಾಪ್ಟರ್ಸ್ ಓದಬೇಕು ಅಥವಾ ಲೆಸ್ ಅಮೌಂಟ್ ಆಫ್ ಕಾನ್ಸೆಪ್ಟ್ಸ್ ಓದಬೇಕು ಸೊ ದಟ್ ದೋಸ್ ಕಾನ್ಸೆಪ್ಟ್ಸ್ ಆರ್ ಚಾಪ್ಟರ್ಸ್ ವಿಲ್ ಕವರ್ ದ ಎಂಟೈರ್ ಮಾರ್ಕ್ಸ್. ಸೊ ಈ ಒಂದು ವಿಡಿಯೋಲಿ ನಾ ಯಾವೆಲ್ಲ ಚಾಪ್ಟರ್ಸ್ ನೀವು ಪ್ರಿಪೇರ್ ಮಾಡಬೇಕು, ಇಷ್ಟೇ ಚಾಪ್ಟರ್ಸು ನೀವು ಮಾಡಿದರೆ ಈಸಿಲಿ ನೀವು 65+ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಈ ಒಂದು ವಿಡಿಯೋಲಿ ನಾನು ಏನೆಲ್ಲ ಅನಾಲಿಸಿಸ್ ಮತ್ತು ಪ್ರಿಪರೇಷನ್ ಸ್ಟ್ರಾಟಜಿ ಕೊಡ್ತಿರ್ತೇನೆ. ಇಟ್ ವಿಲ್ ಬಿ ದಿ ಒನ್ ಆಫ್ ದಿ ಬೆಸ್ಟ್ ಅನಾಲಿಸಿಸ್ ವಿಡಿಯೋ ಆನ್ ಯೂಟ್ಯೂಬ್ ಫಾರ್ ಸೆಕೆಂಡ್ PUC ಬಯಾಲಜಿ ಅಂತ ಹೇಳ್ತೇನೆ ನೋಡಿ. ಯಾಕಂದರೆ ನಾನು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿ ಈ ಒಂದು ವಿಡಿಯೋ ಪ್ರೆಸೆಂಟ್ ಮಾಡ್ತಿದ್ದೇನೆ. ನಿಮ್ಗೆ ಕೂಡ ಈ ಒಂದು ವಿಡಿಯೋದಿಂದ ಸಾಕಷ್ಟು ಬೆನಿಫಿಟ್ ಆಗ್ತಿರುತ್ತೆ. ನೋಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಒಂದು ಚಾನಲ್ ಎಜು ಸುಮಿತಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಿಮ್ಮ ಸೆಕೆಂಡ್ PUC ಆಗಲಿ, KCT ಆಗಲಿ, ಕೌನ್ಸಿಲಿಂಗ್ ಆಗಲಿ, ಕಾಲೇಜ್ ಸೆಲೆಕ್ಷನ್ ಆಗಲಿ, ನಾವು ನಿಮಗೆ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ನಮ್ಮ ಚಾನಲ್ಲಿ ಪ್ರೊವೈಡ್ ಮಾಡ್ತಿದ್ದೇವೆ. ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಬಂದಿದ್ರೆ ಒಂದು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ನೀವು ಯಾವ ಒಂದು ಡಿಸ್ಟಿಕ್ಕಿಂದ ಈ ಒಂದು ವಿಡಿಯೋ ನೋಡ್ತಿದ್ದೀರಾ ಅಥವಾ ಈ ಒಂದು ಕಮೆಂಟ್ ಸೆಕ್ಷನ್ ಕೂಡ ನೀವು ತಪ್ಪದೆ ಕಮೆಂಟ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗ ನೀವು KCT ಅಥವಾ PUCಗೋಸ್ಕರ ಏನಾದರೂ ರಿಸೋರ್ಸಸ್ ಆಗಲಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಲಿ, ವೇಟೇಜ್ ಆಗಲಿ, PYQs ಆಗಲಿ, ಪ್ರಿಪ್ರೇಷನ್ ಪ್ಲಾನ್ ಆಗಲಿ, ಈ ಟೈಪ್ ರಿಸೋರ್ಸಸ್ ನೀವು ಹುಡುಕಾಡ್ತಿದ್ದರೆ ನೀವು ಕಾಲೇಜ್ ದೋಸ್ತರು ಈ ಒಂದು ವಾಟ್ಸಪ್ ಬಾಟನ್ನು ಚೆಕ್ಔಟ್ ಮಾಡ್ಬೋದು. ನೋಡಿ, ಇಲ್ಲಿ ನಿಮಗೆ ಈ ಟೈಪ್ ಎಲ್ಲ ಸಾಕಷ್ಟು ರಿಸೋರ್ಸಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ಏನಲ್ಲಿ ಈ ವಾಟ್ಸಪ್ ಬಾಟ್ ಲಿಂಕ್ ತೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತೇನೆ. ಈ ವಿಡಿಯೋ ಮುಗಿದ ಮೇಲೆ ತಪ್ಪದೆ ಈ ಒಂದು ವಾಟ್ಸಪ್ ಬಾಟ್ ಕೂಡ ತಪ್ಪದೆ ಚೆಕ್ಔಟ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದರೆ ಯೂಶ್ವಲಿ ನಿಮಗೆ 4 ಪಾರ್ಟ್ ಇದ್ದಾವೆ. ಓಕೆ, 4 ಸೆಕ್ಷನ್ಸ್ ಇದ್ದಾವೆ ಅಂತ ಹೇಳ್ಬೋದು. ಸೆಕ್ಷನ್ ಪಾರ್ಟ್ ಎ ಇಂದ 20 ಮಾರ್ಕ್ಸು, ಪಾರ್ಟ್ ಬಿ ಇಂದ 10 ಮಾರ್ಕ್ಸು, ಪಾರ್ಟ್ ಸಿ ಇಂದ 15 ಮಾರ್ಕ್ಸು, ಪಾರ್ಟ್ ಡಿ ಇಂದ ನಿಮಗೆ 25 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ ನಿಮಗೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಪಾರ್ಟ್ ಬಿ ಇಂದ 10 ಮಾರ್ಕ್ಸು. ಓಕೆ, ಸೊ ನಿಮಗೆ 7 ಕ್ವಶನಿಂದ 5 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ, 2 ಮಾರ್ಕ್ಸ್ಗೋಸ್ಕರ ಕೇಳ್ತಾರೆ. ಪಾರ್ಟ್ ಸಿ ಇಂದ ಕೂಡ 7 ಕ್ವಶನ್ಸ್ ಕೊಡ್ತಾರೆ, 5 ಕ್ವಶನ್ ಅಟೆಂಡ್ ಮಾಡಬೇಕು, 3 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಪಾರ್ಟ್ ಡಿ ಅಲ್ಲಿ ನಿಮಗೆ ಒಂದು ಟೋಟಲ್ 7 ಕ್ವಶನ್ಸ್ ಕೊಡ್ತಾರೆ ಒಂದು ಸೆಕ್ಷನ್ಲಿ, ಮೇನ್ ಕ್ವಶನ್ ನಂಬರ್ 5 ಅಂತ ಅಂತಾರೆ. ಅದರಲ್ಲಿ ನಿಮಗೆ 4 ಅಟೆಂಡ್ ಮಾಡಬೇಕು, ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತಿರ್ತವೆ. ಇನ್ನೊಂದು 3 ಕ್ವಶನ್ಸ್ ಕೊಡ್ತಾರೆ, ಅದರಿಂದ ಒಂದೇ ಅಟೆಂಡ್ ಮಾಡಬೇಕು, ಅದು ಎಕ್ಸಾಕ್ಟ್ 5 ಮಾರ್ಕ್ಸಿಗೆ ಇರುತ್ತೆ. ಓಕೆ, ಸೊ ಈ ಒಂದು ವೇಳೆ ನಿಮಗೆ 70 ಮಾರ್ಕ್ಸು ಇರುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದರೆ. ಸೊ ಇದರಲ್ಲಿ ನೋಡಿ, ನಾವು ಏನು ಮಾಡಿದ್ದೇವೆ ಅಂದರೆ ನಿಮ್ದು ಏನೆಲ್ಲ ಮಾಡಲ್ ಕ್ವಶನ್ ಪೇಪರ್, ಸೊ PUE ಅವರು, ಓಕೆ, ಕರ್ನಾಟಕ ಏನಲ್ಲಿ ನಿಮ್ಮ PUC ಬೋರ್ಡ್ ಇದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಅಂತ ರಿಲೀಸ್ ಮಾಡಿದ್ದಾರೆ. ಟೋಟಲ್ ಎಷ್ಟಂದರೆ 3 ಮಾಡಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ನಿಮಗೂ ಗೊತ್ತು, ನಮಗೂ ಗೊತ್ತು, ಏನೆಲ್ಲ ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ, ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಫೌಂಡೇಶನ್ ಆರ್ ಬೇಸ್ ಫಾರ್ ಯುವರ್ ಸೆಕೆಂಡ್ PUC ಫೈನಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್. ಓಕೆ, ಯಾಕಂದರೆ ನಿಮ್ದು ಏನೆಲ್ಲ ಫೈನಲ್ ಕ್ವಶನ್ ಪೇಪರ್ ಇರುತ್ತೆ, ಆಲ್ಮೋಸ್ಟ್ ಈ ಮಾಡಲ್ ಕ್ವಶನ್ ಪೇಪರ್ ಅರೌಂಡೇ ರಿವಾಲ್ವ್ ಆಗ್ತಿರುತ್ತೆ ಅಂತ ಹೇಳ್ತಿರ್ತೇವೆ. ಓಕೆ, ಸೊ ಇವಾಗ ನಾವು ಇದೇ ಮಾಡಲ್ ಕ್ವಶನ್ ಪೇಪರ್ ಏನೆಲ್ಲ ಇದ್ದಾವಲ್ಲ ಅವಕ್ಕೆ ಅನಾಲಿಸಿಸ್ ಮಾಡಿದ್ದೇವೆ. ಸೊ ನೋಡಿ, ನಾನು ಪ್ರತಿಯೊಂದು ಸೆಕ್ಷನ್ ಪಾರ್ಟ್ ಬಿ ಆಗಲಿ, ಪಾರ್ಟ್ ಸಿ ಆಗಲಿ, ಪಾರ್ಟ್ ಡಿ ಆಗಲಿ 3 ಕ್ವಶನ್ ಪೇಪರಲ್ಲಿ ಮಾಡಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೇನೆ. ಆ್ಯಂಡ್ ಯಾವ ಒಂದು ಚಾಪ್ಟರಿಂದ ಆ ಕ್ವಶನ್ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 21 ಇದೆ, ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ ಇಂದ ಕೇಳಿದ್ದಾರೆ. ಮಾಡಲ್ ಕ್ವಶನ್ ಪೇಪರ್ 2 ಇಂದ ಕೂಡ ಅಲ್ಲಿಂದ ಕೇಳಿದ್ದಾರೆ. ಬಟ್ 3 ಅಲ್ಲಿ ರೀಪ್ರೊಡಕ್ಟಿವ್ ಹೆಲ್ತ್ ಇಂದ ಕೇಳಿದ್ದಾರೆ. ಮಾಡಲ್ ಕ್ವಶನ್ ಪೇಪರ್ 1 ಕ್ವಶನ್ ನಂಬರ್ 22 ಇದೆಲ್ಲ ನಿಮ್ಮ ಪಾರ್ಟ್ ಬಿ ಇದೆ, ಇದು ಪಾರ್ಟ್ ಸಿ ಇದೆ, ಇದು ಪಾರ್ಟ್ ಡಿ ಇದೆ. ಓಕೆ, 22 ಎಲ್ಲಿಂದ ಕೇಳಿದ್ದಾರೆ, 23 ಎಲ್ಲಿಂದ ಕೇಳಿದ್ದಾರೆ, ನಾನು ಈ ಟೈಪ್ ಅನಾಲಿಸಿಸ್ ಮಾಡ್ಕೊಂಡಿದ್ದೇನೆ. ಫಸ್ಟ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಯಾವೊಂದು ಚಾಪ್ಟರಿಂದ ಯಾವೊಂದು ಕ್ವಶನ್ ಕೇಳಿದ್ದಾರೆ 3 ಮಾಡಲ್ ಕ್ವಶನ್ ಪೇಪರಿಂದ. ಆ್ಯಂಡ್ ಇಷ್ಟು ಮಾಡಿದ್ಮೇಲೆ ನಮ್ಗೆ ಏನು ಕನ್ಕ್ಲೂಷನ್ ಸಿಕ್ಕಿದೆ ಅಂದರೆ ಐ ಫೌಂಡ್ 7 ಚಾಪ್ಟರ್ಸ್. ಓಕೆ, ಆ 7 ಚಾಪ್ಟರ್ಸ್ ಮಾಡಿದ್ದಾರೆ. ಓಕೆ, ವಿಚ್ ಐ ವಿಲ್ ಬಿ ಸೇಯಿಂಗ್ ಇನ್ ದಿಸ್ ವಿಡಿಯೋ. ಓಕೆ, ದೋಸ್ 7 ಚಾಪ್ಟರ್ಸ್ ನೀವು ಮಾಡಿದರೆ ನೀವೇನು ಮಾಡ್ಬೋದು ಅಂದರೆ ಪ್ರತಿಯೊಂದು ಕ್ವಶನ್ನು ಪ್ರತಿಯೊಂದು ಸೆಕ್ಷನಲ್ಲಿ ಅಟೆಂಡ್ ಮಾಡ್ಬೋದು. ಎಸ್, ಸೊ ಯಾವೆಲ್ಲ 7 ಚಾಪ್ಟರ್ಸ್ ಇದ್ದಾವಂತ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಫಸ್ಟು ನಿಮ್ದು ಏನೆಲ್ಲ ಚಾಪ್ಟರ್ಸ್ ಇದ್ದಾವೆ. ಓಕೆ, ನಾನು ಏನು ಮಾಡಿದ್ದೇನೆ, ಸ್ಮಾಲರ್ ಗ್ರೂಪ್ಸಲ್ಲಿ ರೀಅರೇಂಜ್ ಮಾಡಿದ್ದೇನೆ. ಓಕೆ, ಸೊ ಈ ಏನೆಲ್ಲ ಗ್ರೂಪ್ 1 ಇದೆ, ಇದರಲ್ಲಿ ನೀವು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್, ಹ್ಯೂಮನ್ ರಿಪ್ರೊಡಕ್ಷನ್, ರೀಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಎವಲ್ಯೂಷನು ಮತ್ತು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಇಷ್ಟೇ ಚಾಪ್ಟರ್ಸ್ ಮಾಡಿದ್ದಾರೆ. ಓಕೆ, ನೀವು ಏನು ಮಾಡ್ಬೋದು ಅಂದರೆ ಪ್ರತಿಯೊಂದು ಕ್ವಶನ್
ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಅಟೆಂಡ್ ಮಾಡ್ಬೋದು ಇವಾಗ ನನ್ನ ಅನಾಲಿಸಿಸ್ ಅಕಾರ್ಡಿಂಗ್ ನೋಡೋಣ ಬನ್ನಿ. ನೋಡಿ ಫಸ್ಟ್ ನಿಮಗೆ ಪಾರ್ಟ್ ಬಿ ಅಲ್ಲಿ ನಿಮಗೆ ಎಷ್ಟು 7 ಕ್ವಶನ್ ಅಟೆಂಡ್ ಮಾಡೋದಿರುತ್ತೆ. 7 ಕ್ವಶನ್ಸ್ ಇರ್ತವೆ, 5 ಕ್ವಶನ್ ಅಟೆಂಡ್ ಮಾಡೋದಿರುತ್ತೆ. ಸೊ ಇಲ್ಲಿ 5 ಕ್ವಶನ್ ಅಟೆಂಡ್ ಆಗ್ತವೆ ಅನ್ನೆಲ್ಲ ನೋಡೋಣ ಬನ್ನಿ. ಫಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್, ಎವಲ್ಯೂಷನ್. ಓಕೆ, ಸೊ ನೋಡಿ 5 ಕ್ವಶನ್ ನೀವು ಅಟೆಂಡ್ ಮಾಡ್ತೀರಾ. ಇಲ್ಲಿ ಕೂಡ 1 2 3 4 5 ಕ್ವಶನ್ ಈಸಿಲಿ ಅಟೆಂಡ್ ಮಾಡ್ಬೋದು. ಸೇಮ್ ವೇ ಇಲ್ಲಿ ಕೂಡ ನೀವೇನು ಮಾಡ್ಬೋದು 5 ಕ್ವಶನ್ ಅಟೆಂಡ್ ಮಾಡ್ಬೋದು. ಸೇಮ್ ವೇ ಅಲ್ಲಿ ನೀವು ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ನೋಡಿ 1 2 3 4 5 ಕ್ವಶನ್ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಇಲ್ಲಿ ನೋಡಿ 1 2 3 4 5 ಇಲ್ಲಿ ನಿಮ್ಗೆ ಬರೀ 4 ಕ್ವಶನ್ ಅಟೆಂಡ್ ಮಾಡೋದಿರುತ್ತೆ, ಬಟ್ ಯು ಕ್ಯಾನ್ ಅಟೆಂಡ್ 5 ಕ್ವಶನ್. ಇಲ್ಲಿ ಕೂಡ 1 2 3 4 5 ಇಲ್ಲಿ ನೋಡಿ 1 2 3 4 ಆ್ಯಂಡ್ ಹ್ಯೂಮನ್ ಹೆಲ್ತ್ ಇದೆ ಅಲ್ಲ, ಎಸ್ ಹ್ಯೂಮನ್ ಹೆಲ್ತ್ ಕೂಡ ಇದೆ. ಸೊ ಇಲ್ಲಿ ನೀವು ಎಷ್ಟು ಮಾಡ್ಬೋದು 5 ಕ್ವಶನ್. ಇಲ್ಲಿ ನಿಮ್ಗೆ ಅಷ್ಟೆಂಡ್ ಎಷ್ಟು ಮಾಡೋದಿರುತ್ತೆ, ಜಸ್ಟ್ 4 ಕ್ವಶನ್ ಅಟೆಂಡ್ ಮಾಡೋದಿರುತ್ತೆ. ಓಕೆ, ಆ್ಯಂಡ್ ಇವಾಗ ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ಸ್ಟೂಡೆಂಟ್ಸ್ಗೆ ಅಂದರೆ, ಸರ್ ಇಷ್ಟು ಕ್ವಶನ್ಸ್ ನಾವು ಮಾಡ್ತೇವೆ. ಓಕೆ, ಇಷ್ಟು ಚಾಪ್ಟರ್ಸ್ ಮಾಡ್ತೇವೆ, 7 ಚಾಪ್ಟರ್ಸ್ ಅಷ್ಟೇ ಇದೆ, 7 ಚಾಪ್ಟರ್ಸ್ ನಾನು ಮಾಡ್ತೇನೆ. ಈ ನೆಕ್ಸ್ಟು 7 ಚಾಪ್ಟರ್ಸಲ್ಲಿ ಏನು ಓದಬೇಕು, ಅದರಲ್ಲಿ ಬರೀ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಓದಬೇಕಾ, ಏನೇ ಪ್ರತಿಯೊಂದು ಕಾನ್ಸೆಪ್ಟ್ ಓದಬೇಕಾ, ಇದು ಒಂದು ಕ್ವಶನ್ ಸ್ಟೂಡೆಂಟ್ಸ್ಗೆ ಇರುತ್ತೆ. ಆ್ಯಂಡ್ ವ್ಯಾಲಿಡ್ ಕ್ವಶನ್. ನೋಡಿ ಏನಾದ್ರು ನೀವು 7 ಚಾಪ್ಟರ್ಸ್ ಓದ್ತಿರ್ತೀರಾ, ಅಲ್ಲಿ ಬರೀ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಅಷ್ಟೇ ಓದೋದಿರೋಂಗಿಲ್ಲ. ನೋಡಿ ಅಲ್ಲಿ ನೀವೇನು ಮಾಡಬೇಕಂದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ ಆ ಚಾಪ್ಟರ್ ಇರೋದು ಸ್ಟಡಿ ಮಾಡಬೇಕಾಗತ್ತೆ. ಎಸ್, ಯು ಹರ್ಡ್ ಇಟ್ ಕರೆಕ್ಟ್. ಏಕೆಂದರೆ ಯು ಆರ್ ಆಲ್ರೆಡಿ ಸ್ಟಡಿಂಗ್ ಅ ಸ್ಮಾಲರ್ ಪೋರ್ಷನ್ ಆಫ್ ಯುವರ್ ಸಿಲೆಬಸ್. ಓಕೆ, ಅದರಲ್ಲಿ ಕೂಡ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಓದ್ಕೊಂಡು ಹೋಗಿದ್ದಾರೆ. ಅಟ್ ದ ಎಂಡ್ ಓಕೆ ಯು ಮೈಟ್ ಸಫರ್. ಯಾಕಂದರೆ ಕ್ವಶನ್ ಪೇಪರ್ ಹೇಗೆ ಬರುತ್ತೆ ಅಂತ ಯಾರಿಗೆ ಗೊತ್ತಿರೋಂಗಿಲ್ಲ. ಆ್ಯಂಡ್ ನೀವು ಮಾಡೆಲ್ ಕ್ವಶನ್ ಪೇಪರ್ ಆಗಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಆಗಿ ನೋಡಿದರೆ ನಿಮಗೆ ಪ್ರೀವಿಯಸ್ ಇಯರ್ ಮೇಲೆ ಜಾಸ್ತಿ ಡಿಪೆಂಡೆನ್ಸೀಸ್ ಕಡಿಮೆ ಆಗ್ತಾ ಹೋಗ್ತಿದೆ. ಜಾಸ್ತಿ ಡಿಪೆಂಡೆನ್ಸೀಸ್ ಅವರು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಇಡ್ತಿಲ್ಲ. ಫಾರ್ ದಟ್ ರೀಸನು ನೀವೇನು ಮಾಡಬೇಕಂದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ ಅದರಲ್ಲಿ ಓದಬೇಕು. ಓಕೆ, ಅಲ್ಲದೆ ನೋಡಿ ಎಲ್ಲಿಂದ ಓದಬೇಕಂದ್ರೆ ನಾವು ಏನು ಮಾಡಿದ್ದೇವೆ ಅಂದರೆ ಸೆಕೆಂಡ್ PUC ಸ್ಕೋರ್ ಬೂಸ್ಟರ್ ಸೀರೀಸ್ ಅಂತ ಒಂದು ಲಾಂಚ್ ಮಾಡಿದ್ದೇವೆ ಬಯಾಲಜಿಗೋಸ್ಕರ. ಇಲ್ಲಿ ನಾನು ನಿಮಗೆ ಚಾಪ್ಟರ್ ವೈಸ್ ಕಾನ್ಸೆಪ್ಟ್ಸ್ ನೋಟ್ಸ್ ಪ್ರೊವೈಡ್ ಮಾಡ್ತಿರ್ತೇವೆ. ಅಲ್ಲಿ ನಾವು ಪ್ರತಿಯೊಂದು ಚಾಪ್ಟರ್ ಕವರ್ ಮಾಡ್ತಿರ್ತೇವೆ ಸಿಂಪಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ವೇ. ಇವಾಗ ನಿಮ್ಮ ಹತ್ರ ಟೈಮ್ ಇಲ್ಲ ಲಾಂಗ್ ವೀಡಿಯೋಸ್ ನೋಡೋದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ನೀವೇನು ಮಾಡ್ಬೋದು ಅಂದರೆ ನಮ್ದು ಏನೆಲ್ಲ ಕಾನ್ಸೆಪ್ಟ್ ನೋಟ್ಸ್ ಇದ್ದಾವೆ ಅದು ನೋಡಿಕೊಂಡು ಈಸಿಲಿ ಪ್ರತಿಯೊಂದು ಕಾನ್ಸೆಪ್ಟ್ ಈ 7 ಚಾಪ್ಟರಿಂದ ಅರ್ಥ ಮಾಡ್ಕೋಬೋದು, ಪ್ರತಿಯೊಂದು ಟಾಪಿಕ್ ಕವರ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಜಸ್ಟ್ ನೋಡಿ ನಾವು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಷ್ಟೇ ಕೊಡೋಂಗಿಲ್ಲ, ಬಟ್ ಅದ್ರ ಅಪಾರ್ಟ್ ಫ್ರಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಈ ವರ್ಷ ನಿಮ್ಮ ಎಕ್ಸಾಮಿನೇಷನ್ ಕೇಳ್ಬೋದು. ಓಕೆ, ವಿಚ್ ಆರ್ ಎಕ್ಸ್ಪೆಕ್ಟೆಡ್ ದೇ ಕ್ಯಾನ್ ಆಸ್ಕ್ ದಿಸ್ ಇಯರ್, ಅವು ಕ್ವಶನ್ಸ್ ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಿರ್ತೇವೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು. ಆ್ಯಂಡ್ ಬರೀ ನಿಮ್ಮ ಕ್ವಶನ್ಸ್ ಅಷ್ಟೇ ಕೊಟ್ಬಿಡೋಂಗಿಲ್ಲ, ಕ್ವಶನ್ ಜೊತೆಗಾಗಿ ನಾವು ಅದ್ರದ್ದು ಡಿಟೇಲ್ ಆನ್ಸರ್ ಕೊಡ್ತೇವೆ ಆಸ್ ಪರ್ PUE ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಅಂದರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಅಂತಾರೆ ನಾನು ಎಕ್ಸಾಮಿನೇಷನ್ಲು ಅಷ್ಟು ಬರ್ದು ಬಂದಿದ್ದೀನಿ ಬಟ್ ನನಗೆ ಆಸ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿಲ್ಲ ಅಂತ. ಏಕೆಂದರೆ ಅವರು ಆಸ್ ಪರ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನು ಆನ್ಸರ್ ಬರೋಂಗಿಲ್ಲ. ಯಾರೆಲ್ಲ ನಿಮ್ಮ ಕ್ವಶನ್ ಪೇಪರ್ ಚೆಕ್ ಮಾಡ್ತಿರ್ತಾರೆ ಅವ್ರ ಹತ್ರ ಒಂದು ವ್ಯಾಲ್ಯೂಯೇಷನ್ ಶೀಟ್ ಇರುತ್ತೆ. ಓಕೆ, ಯಾರೆಲ್ಲ ಸ್ಟೂಡೆಂಟ್ ಆ ಒಂದು ಫಾರ್ಮೆಟಲ್ಲಿ ಆನ್ಸರ್ ಬರೆದಿರ್ತಾರೆ ಅವ್ರಿಗೆ ಅಷ್ಟೇ ಕರೆಕ್ಟಾಗಿ ಮಾರ್ಕ್ಸ್ ಸಿಗುತ್ತಿರುತ್ತೆ. ಸೊ ಅದ್ರ ಅಕಾರ್ಡಿಂಗ್ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಕಾರ್ಡಿಂಗ್ ನಾವು ಏನು ಮಾಡ್ತಿರ್ತೇವೆ ನಿಮಗೆ ಆನ್ಸರ್ಸ್ ಇಲ್ಲಿ ನಾವು ರೆಡಿ ಮಾಡಿದ್ದೇವೆ. ಓಕೆ, ಆ್ಯಂಡ್ ನಿಮಗೆ ನಾವು ಶಾರ್ಟ್ ನೋಟ್ಸ್ ಆ್ಯಂಡ್ ಮೈಂಡ್ ಮ್ಯಾಪ್ ಫಾರ್ ಕ್ವಿಕ್ ಕಾನ್ಸೆಪ್ಟ್ ರಿವಿಷನ್ ಇವು ಕೂಡ ಪ್ರೊವೈಡ್ ಮಾಡ್ತಿರ್ತೇವೆ. ಇವಾಗ ನೋಡಿ ಎಕ್ಸಾಮ್ 1 day 2 days ಮುಂಚೆ ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಮಾಡೋಕ್ಕೆ ಟೈಮ್ ಇಲ್ಲ. ಓಕೆ, ಕಾನ್ಸೆಪ್ಟ್ಸ್ ನೋಡಿ ಓದ್ತೀರಾ, ಅದ್ರ ಬೇಸಿಸ್ ಮೇಲೆ ನಾವು ಏನು ಮಾಡಿದ್ದೇವೆ ಶಾರ್ಟ್ ನೋಟ್ಸ್ ಕೂಡ ಮಾಡಿದ್ದೇವೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಕವರ್ ಆರ್ ರಿವೈಸ್ ದಟ್ ಚಾಪ್ಟರ್ ಇನ್ ಜಸ್ಟ್ 10 to 15 minutes. ಆ್ಯಂಡ್ ನಿಮಗೆ ನಾವು ಮೈಂಡ್ ಮ್ಯಾಪ್ಸ್ ಆರ್ ದ ಫ್ಯಾಂಟಾಸ್ಟಿಕ್ ವೇ ಟು remember the chapter, remember the concept of the chapter, remember the important points of the chapter, right? ನಾವು ನಿಮಗೆ ಮೈಂಡ್ ಮ್ಯಾಪ್ಸ್ ಕೂಡ ಪ್ರೊವೈಡ್ ಮಾಡ್ತಿರ್ತೇವೆ. ಆ್ಯಂಡ್ ಚಾಪ್ಟರ್ ವೈಸ್ 40 to 50 MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ನಾವು ವಿತ್ ಡಿಟೇಲ್ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಆ್ಯಂಡ್ ನೋಡಿ ನಾನು ಏನೆಲ್ಲ ನಿಮಗೆ ಕ್ವಶನ್ಸ್ ಇವಾಗ ಪ್ರೆಸೆಂಟ್ ಮಾಡಿದ್ದೇನೆ ಅಷ್ಟೇ, ಏನೆಲ್ಲ ಚಾಪ್ಟರ್ಸ್ ನಾನು 7 ಚಾಪ್ಟರ್ಸ್ ಅಂತ ಹೇಳಿದ್ದೇನೆ, 7 ಚಾಪ್ಟರ್ಸ್ ಅಷ್ಟು ಮಾಡಿದರೆ ನಾವು 3 ಮಾಡೆಲ್ ಕ್ವಶನ್ ಅನಾಲಿಸಿಸ್ ಮಾಡಿದರೆ ನೀವು ಮಾಡೆಲ್ ಕ್ವಶನ್ ಪೇಪರ್ 1 ಅಲ್ಲಿ 14 ಕ್ವಶನ್, ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ 13 ಕ್ವಶನ್ ಸಾಲ್ವ್ ಮಾಡ್ಬೋದು. ಇನ್ ದಟ್ ಕೇಸ್ ಓಕೆ ನೀವು ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದು 2-3 ಚಾಪ್ಟರ್ MCQs ಓದ್ಕೊಂಡಿದ್ರೆ ಲೈಕ್ ಮೈಕ್ರೋಸ್ ಇನ್ ಹ್ಯೂಮನ್ ಆಗಲಿ ವೆಲ್ಫೇರ್ ಆಗಲಿ ಅವ್ರು ಇನ್ನೊಂದು ಯಾವುದಾದ್ರೂ ಬಯೋಟೆಕ್ ಚಾಪ್ಟರ್ಸ್ ಆಗಲಿ ಇವು ಓದ್ಕೊಂಡು ಹೋಗಿದರೆ ಯು ಮೈ ಏಬಲ್ ಟು ಆನ್ಸರ್ ಆಲ್ ದ MCQ ಕ್ವಶನ್ಸ್. ಓಕೆ, ಫಾರ್ ದಟ್ ರೀಸನ್ ನಾವು ಏನೆಲ್ಲ MCQ ಕ್ವಶನ್ಸ್ ಕವರ್ ಮಾಡ್ತಿರ್ತೇವೆ ದೀಸ್ ಕ್ವಶನ್ಸ್ ವಿಲ್ ಬಿ ಕವರಿಂಗ್ ಆಲ್ ದ ಕಾನ್ಸೆಪ್ಟ್ಸ್ ಓಕೆ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ಬಯಾಲಜಿ. ಓಕೆ, ಆ್ಯಂಡ್ ಇಷ್ಟೇ ನೀವು ಮಟ್ಟಿಲ್ ಸ್ಟಡಿ ಮಾಡಿದರೆ ಐ ವಿಲ್ ಬಿ ಗ್ಯಾರಂಟಿಂಗ್ ದಿಸ್ ವಿಲ್ ಬಿ ಇನಫ್ ಟು ಸ್ಕೋರ್ 65+ ಮಾರ್ಕ್ಸ್ ಇನ್ ಸೆಕೆಂಡ್ PUC ಬಯಾಲಜಿ. ಓಕೆ, ಇದಕ್ಕೆ ನೋಡಿ ನಾವು ವಿ ಆರ್ ಚಾರ್ಜಿಂಗ್ ಅ ನಾಮಿನಲ್ ಪ್ರೈಸ್ ಆಫ್ 149 rupees ಕಂಪ್ಲೀಟ್ ನಿಮಗೆ ಬಯಾಲಜಿ ಪ್ರಿಪರೇಷನ್ ರಿಸೋರ್ಸಸ್ ನಾವು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಿದ್ದೇವೆ. ಓಕೆ, ಎಲ್ಲ PDFs ನಿಮಗೆ ಸಿಗುತ್ತಿರುತ್ತೆ, ಏನೆಲ್ಲ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ, ಏನೆಲ್ಲ ನಮಗೆ ಈ ಒಂದು ವಿಡಿಯೋಲಿ ಹೇಳಿದ್ದೇವೆ ಇವೆಲ್ಲ ನಾವು ಒಂದು ಕೋರ್ಸ್ ಮಾಡಿದ್ದೇವೆ ಸ್ಕೋರ್ ಬೂಸ್ಟರ್ ಸೀರೀಸ್ ಅಂತ. 149 rupees ಪ್ರೈಸ್ ಇರುತ್ತೆ, ಜಸ್ಟ್ ನಾಮಿನಲ್ ಪ್ರೈಸ್ ಇದೆ, ಬಟ್ ವಿ ಆರ್ ಕವರಿಂಗ್ ಆಲ್ ದ ರಿಸೋರ್ಸಸ್ ವಿಚ್ ಆರ್ ರಿಕ್ವೈರ್ಡ್. ಓಕೆ, ಸೊ ಇದಕ್ಕೆ ನೀವು ಎನ್ರೋಲ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ನಾನು ಒಂದು ಲಿಂಕ್ ಪ್ರೊವೈಡ್ ಮಾಡ್ತಿರ್ತೇನೆ. ಓಕೆ, ಆ ಲಿಂಕಲ್ಲಿ ಹೋಗಿ ನೀವು ಡೈರೆಕ್ಟ್ ಎನ್ರೋಲ್ಮೆಂಟ್ ಮಾಡ್ಬೋದು. ಅವ್ರ ಟಾಪ್ ಕಮೆಂಟ್ ಸೆಕ್ಷನ್ ಕೂಡ ನಿಮಗೆ ಈ ಒಂದು ಕೋರ್ಸ್ ಲಿಂಕ್ ಇರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ನಮ್ಮ ಹತ್ರ ಕೆಮಿಸ್ಟ್ರಿಗೋಸ್ಕರ ಕೂಡ ಇದೇ ಟೈಪ್ ಮಾಡಿದ್ದೇವೆ, ಅದು ಕೂಡ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಮ್ಯಾಥಮೆಟಿಕ್ಸ್ ನೋಡಿ ನಾವು ನಿಮಗೆ ಕಂಪ್ಲೀಟ್
ಪ್ರಿಪರೇಷನ್ ಓಕೆ ಕ್ರ್ಯಾಶ್ ಕೋರ್ಸ್ ಟೈಪ್ ಜಸ್ಟ್ 300 rupees ಮ್ಯಾಥಮೆಟಿಕ್ಸ್. ಯಾರೆಲ್ಲ ಸ್ಟೂಡೆಂಟ್ಸ್ ಏನೂ ಅವ್ರಿಗೆ ಬರೋಂಗಿಲ್ಲ ಮ್ಯಾಥಮೆಟಿಕ್ಸ್ 10 to 15 ಡೇಸಲ್ಲಿ ಮ್ಯಾಥಮೆಟಿಕ್ಸ್ ಕವರ್ ಮಾಡೋದಿದೆ ಅಂದರೆ ಯಾರೆಲ್ಲ ಸ್ಟೂಡೆಂಟ್ಸ್ ಈ ಒಂದು ಕೋರ್ಸಿಂದ ಮ್ಯಾಥಮೆಟಿಕ್ಸ್ ಪ್ರಿಪೇರ್ ಮಾಡ್ತೀರಾ ಜಸ್ಟ್ 300 rupees ಪ್ರೈಸ್ ಇಟ್ಟಿದ್ದೇವೆ. ಐ ವಿಲ್ ಬಿ ಗ್ಯಾರಂಟಿಂಗ್ ಯು ವಿಲ್ ಬಿ ಸ್ಕೋರಿಂಗ್ ಓಕೆ ಈಸಿಲಿ 50 to 60 ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಔಟ್ ಆಫ್ 80 ಓಕೆ ಇಫ್ ಯು ಫಾಲೋ ಇನ್ ಲಾಸ್ಟ್ 10 to 15 ಡೇಸ್. ಆ್ಯಂಡ್ ಯಾರೆಲ್ಲ ಸ್ಟೂಡೆಂಟ್ಸ್ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ದೀರಾ, ಇವಾಗ ನೀವು ಬಂದು ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಟಚ್ ಮಾಡಿದರೆ ಈಸಿಲಿ ಯು ಕ್ಯಾನ್ ಸ್ಕೋರ್ 70+ ಮಾರ್ಕ್ಸ್ ಇನ್ ಯುವರ್ ಮ್ಯಾಥಮೆಟಿಕ್ಸ್. ನಮ್ಮ ಕೋರ್ಸ್ ಚೆಕ್ ಮಾಡಿ, ಮ್ಯಾಥಮೆಟಿಕ್ಸ್ ಕೋರ್ಸ್ ಕೂಡ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡ್ತೇನೆ. ಆ್ಯಂಡ್ ಫಿಸಿಕ್ಸ್ ಯಾರೆಲ್ಲ ಸ್ಟೂಡೆಂಟ್ಸ್ಗೆ ಡೆರಿವೇಷನ್ ಮತ್ತು ನ್ಯೂಮ್ಯಾರಿಕಲ್ಸ್ ಬೇಕಾಗಿದೆ, ನೀವು ನಮ್ಮ ಡೆರಿವೇಷನ್ ಪ್ಲಸ್ ನ್ಯೂಮ್ಯಾರಿಕಲ್ ಅಂತ ಕೋರ್ಸ್ ಇದೆ, ಅದು ಕೂಡ ಚೆಕ್ಔಟ್ ಮಾಡ್ಬೋದು. ಅದ್ರಲ್ಲಿ ಕೂಡ ನಾವು ಸಾಕು ಸಿಂಪಲ್ ವೇಲಿ ನಿಮಗೆ ಡೆರಿವೇಷನ್ ಮತ್ತು ನ್ಯೂಮ್ಯಾರಿಕಲ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೇವೆ ನೋಡಿ. ಸೊ ಯಾರೆಲ್ಲ ಸ್ಟೂಡೆಂಟ್ಸು ನಮ್ಮ ಕೋರ್ಸಸಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಈ ಕೋರ್ಸಸ್ ಎನ್ರೋಲ್ ಆಗ್ಬೋದು. ಆ್ಯಂಡ್ ಬಯಾಲಜಿ ಕೋರ್ಸು ಕಡಿಮೆ ಅಮೌಂಟ್ ಆಫ್ ಟೈಮ್ಗೋಸ್ಕರ ನಾವು 150 rupees ಇಟ್ಟಿದ್ದೇವೆ. ಯಾಕಂದರೆ ವಿ ಆರ್ ಪ್ರೊವೈಡಿಂಗ್ ಲಾಟ್ಸ್ ಆಫ್ ಕಂಟೆಂಟ್ ಇನ್ ಬಯಾಲಜಿ ಕೋರ್ಸ್ ಆ್ಯಂಡ್ ದೀಸ್ ಕಂಟೆಂಟ್ ಟುಕ್ ಲಾಟ್ ಆಫ್ ಟೈಮ್ ಟು ಪ್ರಿಪೇರ್. ಆಫ್ಟರ್ ಸಮ್ ಟೈಮ್ ನಾವು ಇದು ಪ್ರೈಸ್ ಇನ್ಕ್ರೀಸ್ ಮಾಡ್ತಿರ್ತೇವೆ ಟು 200 rupees. ಸೊ ಎಲ್ಲ ಸ್ಟೂಡೆಂಟ್ಸು ಬೇಗ ಈ ಒಂದು ವಿಡಿಯೋ ನೋಡಿ ಎನ್ರೋಲ್ ಮಾಡ್ಬೇಕಂತಿದ್ರೆ ಅವ್ರಿಗೋಸ್ಕರ ಈ ಒಂದು ಪ್ರೈಸ್ ಜಸ್ಟ್ 150 ಇರುತ್ತೆ. ಮುಂದೆ ವಿತ್ ಟೈಮ್ ಇದು ಪ್ರೈಸ್ ಏನಾಗುತ್ತೆ ಅಂದರೆ 200 rupees ಆಗ್ತಿರುತ್ತೆ ನೋಡಿ. ಸೊ ಐ ಹೋಪ್ ಈ ಒಂದು ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಇನ್ಸೈಟ್ಫುಲ್ ಮಾಹಿತಿ ಸಿಕ್ಕಿದೆ, ಅನಾಲಿಸಿಸ್ ಹೇಗಿದೆ ಅಂತ ಹೇಗೆ ನೀವು ಪ್ರಿಪೇರ್ ಮಾಡಬೇಕಂತ ನಿಮಗೆ ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ ಬಯಸ್ತೇನೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಇದೇ ಟೈಪು ನಿಮಗೆ ಮತ್ತೆ ಇನ್ನೊಂದು ಯಾವುದಾದ್ರೂ ಸಬ್ಜೆಕ್ಟ್ಗೋಸ್ಕರ ನಾನು ನಿಮಗೆ ಪ್ರಿಪರೇಷನ್ ಸ್ಟ್ರಾಟಜೀಸ್ ಪ್ರೊವೈಡ್ ಮಾಡ್ತಿರ್ತೇನೆ. ನೆಕ್ಸ್ಟ್ ನಾನು ಫಿಸಿಕಲ್ ಕೆಮಿಸ್ಟ್ರಿ ನ್ಯೂಮ್ಯಾರಿಕಲ್ಗೋಸ್ಕರ ಒಂದು ಸಾಕಷ್ಟು ಬ್ಯೂಟಿಫುಲ್ ವೀಡಿಯೋಸ್ ಪಬ್ಲಿಷ್ ಮಾಡ್ತಿರ್ತೇನೆ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ, ಅದು ಕೂಡ ನೀವು ಚೆಕ್ಔಟ್ ಮಾಡ್ಬೋದು ಓಕೆ. ಆ್ಯಂಡ್ ತಪ್ಪದೆ ಕಾಲೇಜ್ ದೋಸ್ತರು ಏನೆಲ್ಲ ವಾಟ್ಸಪ್ ಬೋಟ್ ಇದೆ ಅದು ಕೂಡ ತಪ್ಪದೆ ಚೆಕ್ಔಟ್ ಮಾಡಿ. ಸಿಗೋ ನೆಕ್ಸ್ಟ್ ವೀಡಿಯೋಲಿ. ಟಾಟಾ ಬಬ್ಬಾ.